ಕಾರು ಶೋರೂಮ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಲಾಗಿದೆ. ಸುಮಾರು 5,49,942 ರೂಪಾಯಿ ಹಣವನ್ನ ಕದ್ದಿರುವ ಬಗ್ಗೆ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಡೀಲರ್ಶಿಪ್ ಪಡೆದವರೇ ದೂರು ದಾಖಲಿಸಿದ್ದಾರೆ. ಪ್ರತಿಷ್ಠಿತ ಶೋರೂಮ್ನಲ್ಲಿ ದೈನಂದಿನ ವ್ಯವಹಾರದ ಹಣವನ್ನ ಇಡಲು ಕ್ಯಾಬಿನ್ ಮಾಡಲಾಗಿತ್ತು. ಆದರೆ ಆಗಸ್ಟ್ 20ರಂದು 5,49,942 ರೂಪಾಯಿ ಹಣವನ್ನ ಕ್ಯಾಬಿನ್ನಲ್ಲಿ ಇಟ್ಟು ಲಾಕ್ ಮಾಡಿ ಹೋಗಿದ್ರು. ಮರುದಿನ ಬಂದು ನೋಡಿದಾಗ ಹಣ ನಾಪತ್ತೆಯಾಗಿದೆ. ಇದೀಗ ತುಂಗಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಶಿವಮೊಗ್ಗ ನಗರದ ಬೈಪಾಸ್ ರಸ್ತೆಯಲ್ಲಿರುವಂತಹ ಕಾರು ಶೋರೂಮ್ ಒಂದರಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕದ್ದಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಸುಮಾರು 5,49,942 ರೂಪಾಯಿ ಹಣವನ್ನ ಕದೀಮರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಡೀಲರ್ಶಿಪ್ ಪಡೆದವರೇ ದೂರನ್ನ ದಾಖಲಿಸಿದ್ದಾರೆ. ಪ್ರತಿಷ್ಠಿತ ಶೋರೂಮ್ ಒಂದರಲ್ಲಿ ಈ ಕಳ್ಳತನವನ್ನ ಮಾಡಲಾಗಿದೆ. ದೈನಂದಿನ ವ್ಯವಹಾರದ ಹಣವನ್ನ ಇಡೋದಕ್ಕೆ ಒಂದು ಕ್ಯಾಬಿನ್ ಅನ್ನ ಮಾಡಲಾಗಿತ್ತು. ಆ ಕ್ಯಾಬಿನ್ ಒಳಗಡೆ ಆಗಸ್ಟ್ 20ರಂದು 5,49,942 ರೂಪಾಯಿ ಹಣವನ್ನ ಇಡಲಾಗಿತ್ತು. ಆದ್ರೆ ಮರುದಿನ ಬೆಳಗ್ಗೆ ಬಂದು ನೋಡಿದ್ರೆ ಆ ಕ್ಯಾಬಿನ್ ಒಳಗಡೆ ಇದ್ದಂತಹ ಹಣ ಮಾಯವಾಗಿದೆ. ಇದನ್ನ ಗಮನಿಸಿರುವಂತಹ ಶೋರೂಮ್ನ ಡೀಲರ್ ಇದೀಗ ತುಂಗಾನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನ ದಾಖಲಿಸಿದ್ದಾರೆ.